ಮೂವಿ ಹೆಸರು ಪೆದ್ದಿ. ನೀವು ಸಿನಿಮಾ ನೋಡಿಲ್ಲ ಅಂದ್ರೆ ಖಂಡಿತ ಈ ವಿಡಿಯೋ ನೋಡೋಕೆ ಹೋಗ್ಬೇಡಿ, ಬಿಕಾಸ್ ಇದ್ರಲ್ಲಿ ತುಂಬಾ ಸ್ಪಾಯ್ಲರ್ಸ್ ಇದೆ. ಇದು ಒಂದು ಸ್ಪೋರ್ಟ್ಸ್ ಇನ್ಸ್ಪಿರೇಷನಲ್ ಮಾಸ್ ಸಿನಿಮಾ. ಸ್ಟೋರಿ ಕಡೆ ಬರೋದಾದ್ರೆ ಇಂಡಿಯಾ ಒಂದು ಒಲಿಂಪಿಕ್ ಗೇಮ್ಸ್ ಗೆ ಹೋಗಿರತ್ತೆ. ಅಲ್ಲಿ ಮೆಡಲ್ಸ್ ಗೆಲ್ಲೋಕಾಗದೆ ಕೇವಲ 2 ಪದಕಗಳನ್ನ ಗೆದ್ದು ವಾಪಸ್ ಬಂದಿರುತ್ತೆ. ಸೊ ಗೌರ್ಮೆಂಟು, ಸ್ಪೋರ್ಟ್ಸ್ ಮಿನಿಸ್ಟರು ತುಂಬಾ ಕೋಪ ಮಾಡ್ಕೊಂಡು ಸ್ಪೋರ್ಟ್ಸ್ ಅಥಾರಿಟಿಗಳಿಗೆ ಹೇಳ್ತಾರೆ, ನಿಮ್ಗೆ ಏನ್ರಿ 150 ಕೋಟಿ ಜನ ಇದಾರೆ ನಮ್ಮ ದೇಶದಲ್ಲಿ, ಗೋಲ್ಡ್ ಮೆಡಲ್ ಗೆಲ್ಸೋಕಾಗ್ಲಿಲ್ವಾ ಅಂತ. ಸೊ ಸ್ಪೋರ್ಟ್ಸ್ ಮೆಂಬರ್ಸ್ ಗಳು ಏನ್ ಮಾಡ್ತಾರೆ, ರಾ ಟ್ಯಾಲೆಂಟ್ ಸಿಗತ್ತಾ ಅಂತ ದೇಶದೆಲ್ಲೆಡೆ ಹುಡ್ಕೋಕ್ ಶುರು ಮಾಡ್ತಾರೆ. ಅದರಲ್ಲಿ ಒಬ್ರು ಬೋಮನ್ ಇರಾನಿ, ಇವರು ಆಂಧ್ರ ಪ್ರದೇಶದ ಕಡೆ ಹೋದಾಗ ಅಲ್ಲಿ ಕ್ರಿಕೆಟ್ ಆಡ್ತಿರೋರು ಹೇಳ್ತಾರೆ ನನಗೆ ಪೆದ್ದಿ ಇನ್ಸ್ಪಿರೇಷನ್ ಅಂತ, ಕುಸ್ತಿ ಆಡ್ತಿರೋರು ಹೇಳ್ತಾರೆ ನನಗೆ ಪೆದ್ದಿ ಇನ್ಸ್ಪಿರೇಷನ್ ಅಂತ, ರನ್ನಿಂಗ್ ರೇಸ್ ಆಡೋರು ಹೇಳ್ತಾರೆ ನನಗೆ ಪೆದ್ದಿ ಇನ್ಸ್ಪಿರೇಷನ್ ಅಂತ. ಸೊ ಬೋಮನ್ ಇರಾನಿ ಅನ್ಕೊಳ್ತಾರೆ, ಯಾರ್ ಗುರು ಇದು ಆಲ್ರೌಂಡರು, ಎಲ್ಲೆಲ್ಲೂ ಇವನೇ ಅಂತ ಹೇಳಿ ಪೆದ್ದಿ ಅವರನ್ನ ಹುಡ್ಕೊಂಡು ಹೋಗ್ತಾರೆ. ಆಗ ಅಲ್ಲೇ ಪೆದ್ದಿ ಊರಿನ ಒಬ್ಬ ವ್ಯಕ್ತಿ ಪೆದ್ದಿದು ಸ್ಟೋರಿ ಹೇಳೋಕ್ ಶುರು ಮಾಡ್ತಾರೆ. ಪೆದ್ದಿ ಊರು ವಿಜಯನಗರಂ ಅಂತ. ಇಲ್ಲಿ ಕೋಡಿ ನಾಯ್ಡು ಅಂತ ಒಬ್ಬ ಫೇಮಸ್ ಕುಸ್ತಿ ಪಟು ಇದ್ರು ಒಂದಾನೊಂದು ಕಾಲದಲ್ಲಿ. ಬಟ್ ಈಗ ಇಲ್ಲಿನ ಜನಗಳು ಕುಸ್ತಿ ಬಿಟ್ಬಿಟ್ಟು ಕ್ರಿಕೆಟ್ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇವರ ಪಕ್ಕದ ಊರು ಬೊಬ್ಬಿಲಿ ಅಂತ. ಇವರಿಬ್ಬರ ನಡುವೆ ಒಂದು ಬೆಟ್ಟ ಇರುತ್ತೆ. ಬೆಟ್ಟದ ಮೇಲೆ ಒಂದಷ್ಟು ಜನ ವಾಸ ಮಾಡ್ತಿರ್ತಾರೆ. ಅವ್ರಿಗೆ ಐಡೆಂಟಿಟಿಯನ್ನೇ ಕೊಟ್ಟಿರೋದಿಲ್ಲ ಗೌರ್ಮೆಂಟ್ ಅವರು. ಅಲ್ಲಿರುವ ಜನಗಳ ಪೈಕಿ ಒಬ್ರು ಪೆದ್ದಿ. ಇವ್ರು ಕ್ರಿಕೆಟ್ ಆಡೋದ್ರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್. ಇವರಿಬ್ಬರ ನಡುವೆ ಯಾರ ಟೀಮ್ ಅಲ್ಲಿ ಸೇರ್ಕೊಂಡ್ರು ಅವ್ರು ವಿನ್. ಇವ್ರು ಹೆಂಗೆಲ್ಲ ಹೊಡಿತಾರೆ ಅಂದ್ರೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕೂ ಆಗಲ್ಲ. ಟ್ರೈಲರ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಈ ಗುಡ್ಡದಲ್ಲಿ ವಾಸ ಮಾಡ್ತಿರುವ ಜನಗಳೆಲ್ಲ ಕೂಲಿ ಕೆಲಸ ಮಾಡ್ತಿರ್ತಾರೆ. ಈ ಕೆಲಸ ಕೊಡ್ತಾನಲ್ಲ ಆತ ದೊಡ್ಡ ಜಮೀನ್ದಾರ. ಬೇರೆಯವ್ರಿಗೆಲ್ಲ ಒಂದು ದುಡ್ಡು, ಈ ಗುಡ್ಡದ ಜನಗಳಿಗೆ ಐಡೆಂಟಿಟಿ ಇಲ್ಲ ಅಂತ ಅರ್ಧ ದುಡ್ಡು ಕೊಡೋದು ಮಾಡ್ತಿರ್ತಾನೆ. ಜನಗಳು ಕೇಳೋಕ್ ಹೋದ್ರೆ ಹೊಡಿಯೋದು ಬಡಿಯೋದು ಮಾಡ್ತಿದ್ದಾನೆ. ಈ ಹಳ್ಳಿಗೆ ಒಂದು ಬಸ್ಸು ಟ್ರೈನಿನ ವ್ಯವಸ್ಥೆ ಕೂಡ ಇರೋದಿಲ್ಲ. 20 ದಿನ ಕೆಲಸ ಮಾಡೋದು, 10 ದಿನ ಮನೆಗೆ ಹೋಗೋದು, ಈ ತರ ಮಾಡ್ತಿರ್ತಾರೆ ಜನಗಳು. ಸೊ ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಸೂರ್ಯ ಎನ್ನುವ ಒಬ್ಬ ವ್ಯಕ್ತಿ ಅದೇ ಬೆಟ್ಟದ ನಡುವೆ ಹೋಗುವ ರೈಲನ್ನ ಪ್ರತಿದಿನ ರೆಡ್ ಬಟ್ಟೆಯನ್ನ ಅಳ್ಳಾಡಿಸಿ ನಿಲ್ಸ್ರಪ್ಪ ಅಂತ ಕೇಳ್ಕೊಳ್ತಾರೆ. ಜೊತೆಗೆ ಅಧಿಕಾರಿಗಳಿಗೆ ಎಷ್ಟೊಂದು ಅರ್ಜಿಗಳನ್ನು ಕೊಟ್ಟಿದ್ದಾರೆ ಇಲ್ಲೊಂದು ಸ್ಟಾಪ್ ಮಾಡಿ ಅಂತ. ಬಟ್ ಯಾರು ಕೇಳ್ತಿಲ್ಲ. ಐಡೆಂಟಿಟಿ ಇಲ್ಲದ ಊರು, ಅಲ್ಲಿಂದ ನಮ್ಗೆ ಒಂದು ವೋಟ್ ಬರೋದಿಲ್ಲ, ನಾವ್ ಯಾಕೆ ಅಲ್ಲಿ ಸ್ಟೇಷನ್ ಹಾಕಬೇಕು ಅಂತ ಎಲ್ರು ಅಬ್ಜೆಕ್ಟ್ ಮಾಡ್ತಿದ್ದಾರೆ. ಈ ನಡುವೆ ಅಲ್ಲಿರುವ ಲೋಕಲ್ ಪೊಲಿಟಿಷಿಯನ್ ಮಗಳು ಜಾನ್ವಿ ಕಪೂರ್ ಅವ್ರನ್ನ ಹೀರೋಯಿನ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ವಕ್ಕನ್ ಜೊತೆ ಒಂದು 30 ನಿಮಿಷ ಮೂವಿನಲ್ಲಿ ಫಿಲ್ಲರ್ ಸೀನ್ಗಳು ಬರ್ತವೆ. ಇದಾದ್ಮೇಲೆ ಮತ್ತೊಂದು ಸೀರಿಯಸ್ ವಿಚಾರ ಬರುತ್ತೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ರಲ್ಲ, ವಿಜಯನಗರಂ ಅಲ್ಲಿ ಕೋಡಿ ರಂಗಸ್ವಾಮಿ ನಾಯ್ಡು ಅಂತ ದೊಡ್ಡ ಕುಸ್ತಿಪಟು ಇದ್ರು ಅಂತ. ಅವರು ಈಗ ಶಿಷ್ಯಂದರಿಗೆ ಕುಸ್ತಿ ಹೇಳ್ಕೊಡ್ತಾರೆ. ಈ ಕೋಡಿ ನಾಯ್ಡು ಯಾರು, ನಮ್ ಶಿವರಾಜ್ ಕುಮಾರ್. ಇವ್ರ ಶಿಷ್ಯ ವೀರಭದ್ರ ಅಂತ ಒಬ್ಬ ಇದ್ದಾನೆ. ಆತ ರೂಲ್ಸ್ ಪ್ರಕಾರ ಕುಸ್ತಿ ಆಡೋದಿಲ್ಲ. ಸೊ ಶಿವರಾಜ್ ಕುಮಾರ್ ಅವ್ರಿಗೆ ಬೇಜಾರು ಅವನ ಮೇಲೆ. ಬುದ್ಧಿವಾದ ಹೇಳ್ತಾರೆ, ಆಟವನ್ನ ಗೆಲ್ಲೋಕಲ್ಲ ಆಡೋದು, ಆಟದ ಮೇಲಿನ ಭಕ್ತಿಗೋಸ್ಕರ, ಮುಂದಿನ ಪೀಳಿಗೆ ಈ ಆಟವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, ಅದಕ್ಕೋಸ್ಕರ ಆಡ್ಬೇಕು ಅಂತ. ಬಟ್ ವೀರಭದ್ರ ದುರಹಂಕಾರಿ. ಅಷ್ಟರಲ್ಲಿ ಶಿವರಾಜ್ ಕುಮಾರ್ ಅವ್ರಿಗೆ ಪೆದ್ದಿ ಆಡ್ತಿರುವ ಒಂದು ಕ್ರಿಕೆಟ್ ಗೇಮ್ ಕಾಣುತ್ತೆ. ಅದರಲ್ಲಿ ಮೋಸ ಮಾಡಿ ಪೆದ್ದಿ ಅವರ ಟೀಮ್ ಅನ್ನ ಸೋಲಿಸ್ಬಿಡ್ತಾರೆ, ಅಪೋನೆಂಟ್ ಟೀಮ್. ಆದ್ರೂ ಕೂಡ ಪೆದ್ದಿಗೆ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾ ಚಪ್ಪಾಳೆ ತಟ್ತಿರ್ತಾರೆ. ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ ವೀರಭದ್ರಂಗೆ, ನೋಡಪ್ಪ ಇದು ಕ್ರೀಡೆ ಅಂದ್ರೆ, ಇದು ಆಟ ಅಂದ್ರೆ ಸೋಲಿನಲ್ಲೂ ಗೆಲುವನ್ನ ಕಾಣಿಸಿದ್ದಾರೆ, ಹಂಗಾಡ್ಬೇಕು ಆಟವನ್ನ ಅಂತ. ಸೊ ಶಿವರಾಜ್ ಕುಮಾರ್ ಏನ್ ಮಾಡ್ತಾರೆ, ಪೆದ್ದಿ ಹತ್ರ ಹೋಗ್ಬಿಟ್ಟು ನಾನು ಕುಸ್ತಿ ಹೇಳ್ಕೊಡ್ತೀನಿ, ಬರ್ತೀಯಾ ಕುಸ್ತಿ ಆಡೋದಕ್ಕೆ ಅಂತ ಕೇಳ್ತಾರೆ. ಬಟ್ ಪೆದ್ದಿ ಹೇಳ್ತಾರೆ, ಡೈಲಿ ಕೂಲಿ ಕೊಡ್ತೀಯಾ, ಕೊಡೋದಾದ್ರೆ ಬರ್ತೀನಿ ಅಂತ. ಆಟವನ್ನ ದುಡ್ಡಿಗೋಸ್ಕರ ಅಲ್ಲ ಆಡೋದು, ಐಡೆಂಟಿಟಿಗೋಸ್ಕರ ಆಡೋದು ಅಂತ ಹೇಳಿ, ನೀನು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿನ್ಗೆ ದುಡ್ಡು ಕೊಡೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ ಶಿವರಾಜ್ ಕುಮಾರ್ ಅವರು. ಪೆದ್ದಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಊರಿಗೆ ವಾಪಸ್ ಹೋಗ್ತಾರೆ. ವಾಪಸ್ ಹೋಗ್ಬೇಕಾದ್ರೆ ಇವ್ರು ಇರುವ ಜಾಗದಲ್ಲಿ ಗುಡ್ಡ ಕುಸಿತ ಆಗ್ಬಿಡುತ್ತೆ. ಎಷ್ಟೊಂದ್ ಜನ ಮಕ್ಳು ಗುಡ್ಡದ ಕೆಳಗೆ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತಾರೆ. ಇದಕ್ಕೆ ಕಾರಣ ಏನು, ಆ ಊರಿನಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇಲ್ಲದೆ ಇರೋದು, ರೈಲು ನಿಲ್ಲಿಸದೇ ಇರೋದು. ಸೂರ್ಯ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ನಾನು ದೂರ ನಿಂತ್ಕೊಂಡು ರೆಡ್ ಬಟ್ಟೆ ತೋರಿಸಿದ್ರೆ ನಿಲ್ಸಲ್ಲ ಅಲ್ವಾ ಅಂತ ಹೇಳಿ ಹಳ್ಳಿ ಮಧ್ಯಾಹ್ನ ನಿಂತ್ಕೊಂಡು ರೆಡ್ ಬಟ್ಟೆ ತೋರ್ಸೋಕ್ ಶುರು ಮಾಡ್ತಾರೆ. ರೈಲು ಸಡನ್ ಆಗಿ ಬ್ರೇಕ್ ಹಾಕೋದಿಲ್ಲ, ಇವ್ರ ಮೇಲೆ ಹರಿದು ಹೋಗ್ಬಿಡುತ್ತೆ, ಇವ್ರು ಸತ್ತೋಗ್ಬಿಡ್ತಾರೆ. ಪೆದ್ದಿಗೆ ವಿಪರೀತ ಕೋಪ ಬರುತ್ತೆ, ರೈಲು ಹಳಿಯನ್ನ ಸುಟ್ಟಾಕ್ಬಿಡ್ತಾರೆ. ಸೊ ಪೊಲೀಸ್ನವ್ರು ಇವರನ್ನೆಲ್ಲ ಎತ್ತಾಕೊಂಡು ಚೆನ್ನಾಗಿ ಹೊಡಿತಾರೆ. ಆದ್ರೂ ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೂರ್ಯ ಅವರ ಹೆಣವನ್ನ ಕೊಡಿ, ನಾವು ಅದನ್ನ ಮುಚ್ಚಾಕ್ಬೇಕು ಅಂತ ಕೇಳ್ತಾರೆ. ಅವ್ರ ಐಡೆಂಟಿಟಿ ಕಾರ್ಡ್ ಕೊಡು, ತಗೊಂಡೋಗು ಅಂತ ಪೊಲೀಸ್ನವ್ರು ಹೇಳ್ತಾರೆ. ಬಟ್ ಅವ್ರಿಗೆ ಯಾವ್ದು ಐಡೆಂಟಿಟಿ ಇರೋದೇ ಇಲ್ಲ. ಆಗ ಪೆದ್ದಿಗೆ ಅರ್ಥ ಆಗುತ್ತೆ, ಐಡೆಂಟಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಜೊತೆಗೆ ಶಿವರಾಜ್ ಕುಮಾರ್ ಅವ್ರು ಹೇಳಿದ ಮಾತು ನೆನಪಾಗುತ್ತೆ, ಕ್ರೀಡೆ ಒಂದು ಐಡೆಂಟಿಟಿಯನ್ನ ಕೊಡುತ್ತೆ ನಮ್ಗೆ ಅನ್ನೋದು. ಡೈರೆಕ್ಟ್ ಶಿವರಾಜ್ ಕುಮಾರ್ ಹತ್ರ ಹೋಗ್ತಾರೆ, ನಾನು ಕುಸ್ತಿ ಹೇಳ್ಕೊಡಿ ಅಂತಾರೆ. ಅವತ್ ನೋಡಿದ್ರೆ ದುಡ್ಡು ಕೊಡು ಅಂತ ಕೇಳಿದ್ರೆ, ಇವತ್ತು ಕುಸ್ತಿಗೋಸ್ಕರ ಬಂದಿದ್ಯಾ ಅಂತ ಅವ್ರು ಬೈತಾರೆ ಶಿವರಾಜ್ ಕುಮಾರ್. ಅದ್ರ ಕಡೆಗೆ ಕನ್ವಿನ್ಸ್ ಆಗ್ತಾರೆ, ಪೆದ್ದಿಗೆ ಕುಸ್ತಿಯನ್ನ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಬಟ್ ಇವ್ರದ್ದು ಅನ್ಕನ್ವೆನ್ಷನಲ್ ವೇ ಆಫ್ ಟೀಚಿಂಗ್ ಅಂದ್ರೆ, ಕುಸ್ತಿಯನ್ನ ಡೈರೆಕ್ಟ್ ಆಗಿ ಹೇಳ್ಕೊಡೋದಿಲ್ಲ. ಮೂಟೆ ಎತ್ತಾಕು ಅಂತ ಹೇಳೋದು, ಬಿಂದಿಗೆಯಲ್ಲಿ ನೀರು ತುಂಬಿಸು ಅಂತ ಹೇಳೋದು, ನೀರ್ ಎತ್ಕೊಂಡ್ ಬಾ ಅಂತ ಹೇಳೋದು, ಈ ತರದನ್ನೇ ಮಾಡ್ತಿರ್ತಾರೆ. ಪೆದ್ದಿಗೆ ಕೋಪ ಬಂದ್ಬಿಡುತ್ತೆ, ದುಡ್ಡು ಕೊಡ್ದಲ್ಲೇ ಕೂಲಿ ಕೆಲಸ ತರ ನನ್ ಕೂಲಿ ಹಾಳಾಗಿ ಮಾಡ್ಕೊಂಡಿದೀರಾ, ನಂಗೆ ಕುಸ್ತಿ ಹೇಳ್ಕೊಡ್ತಿಲ್ಲ ಅಂತ ಬೈತಾರೆ. ಆಗ ಶಿವರಾಜ್ ಕುಮಾರ್ ಅವರು ತಿಳಿಸಿ ಹೇಳ್ತಾರೆ, ನೀನು ಮೂಟೆ ಎತ್ ಹಾಕ್ತಿದ್ಯಲ್ಲ, ಹಂಗೆ ಮನುಷ್ಯರನ್ನ ಎತ್ ಹಾಕ್ಬೇಕು ಕುಸ್ತಿ ಅಖಾಡದಲ್ಲಿ. ನಾನು ನಿನ್ಗೆ ಕೊಟ್ಟಿರುವ ಪ್ರತಿಯೊಂದು ಕೆಲಸದಲ್ಲೂ ಒಂದೊಂದು ಕುಸ್ತಿ ಪಟ್ಟು ಇದೆ, ನೆಟ್ಟಾಗಿ ಹೇಳೋದನ್ನ ಮಾಡು ಅಂತ. ಆಗ ಪೆದ್ದಿಗೆ ಬುದ್ಧಿ ಬರುತ್ತೆ. ಈ ನಡುವೆ ಆ ಕೂಲಿ ಕೆಲಸದವ ಊರವ್ರಿಗೆಲ್ಲ ಕೆಲಸ ಕೊಟ್ಟಿರ್ತಾನಲ್ಲ ಆತ, ಪೆದ್ದಿ ಇಲ್ದಲ್ಲ ಇದ್ರೆ ನಿಮ್ಗೆ ಯಾರಿಗೂ ಕೆಲಸ ಇಲ್ಲ ಅಂತ ಹೇಳ್ತಾನೆ.
ಹೇಳ್ತಾನೆ. ಸೊ ಊರವರೆಲ್ಲ ಬಂದು ಹೇಳ್ತಾರೆ ಪೆದ್ದಿಗೆ, ಬಾ ಗುರು ಈ ಕುಸ್ತಿ ಎಲ್ಲ ಬೇಡ, ಕೆಲಸ ಮಾಡೋಣ ಅಂತ. ಬಟ್ ಪೆದ್ದಿ ಕೇಳೋದಿಲ್ಲ. ನೀನ್ ಸ್ವಾರ್ಥಿ, ನಮ್ಮನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ಯಾ ಅಂತ ಬೈಕೊಂಡು ಹೋಗ್ತಾರೆ. ಅವ್ರ ಅಮ್ಮ ಬಂದ್ ಕರೀತಾರೆ, ಆಗ್ಲೂ ಹೋಗೋದಿಲ್ಲ. ಒಂದಿನ ಇವ್ರ ಲವರ್ ಅಕ್ಕನೂ ಬರ್ತಾರೆ. ಯಾರು ಏನ್ ಹೇಳಿದ್ರು ಇವ್ರು ಹೋಗೋದಿಲ್ಲ. ಕುಸ್ತಿಯನ್ನ ಚೆನ್ನಾಗಿ ಕಲ್ತ್ಕೊಳ್ತಾರೆ. ಕಡೆಗೆ ಫೈಟ್ ಆಡುವ ದಿನ ಬರುತ್ತೆ. ಐಡೆಂಟಿಟಿ ಇಲ್ದವನ್ ಫೈಟ್ ಆಡೋಕ್ ಬಂದಿದ್ದಾನೆ ಅಂತ ಎಲ್ರು ಆಡ್ಕೊಳ್ತಿರ್ತಾರೆ. ಇವನ್ ಜೊತೆ ನಾವೇನ್ ಫೈಟ್ ಆಡೋದು ಅಂತ ಅಪೋನೆಂಟ್ ಕುಸ್ತಿ ಪಟುಗಳು ಹೇಳ್ತಿರ್ತಾರೆ. ಆಗ ಪೆದ್ದಿ ಹೇಳ್ತಾರೆ, ಒಬ್ಬನಿಗೆ ಧೈರ್ಯ ಇಲ್ಲ ಅಂದ್ರೆ ಇಬ್ಬಿಬ್ರು ಬಂದ್ರು ನೋಡ್ಕೊಳ್ತೀನಿ ನಾನು ಅಂತ. ಇಬ್ರು ಆಕಾಡ ಕೇಳಿತಾರೆ. ಬಟ್ ಇಬ್ರು ಒಟ್ಟಿಗೆ ಪೆದ್ದಿ ಹೊಡೆದು ಸೋಲಿಸ್ತಾರೆ. ನಮ್ ಶಿವರಾಜ್ ಕುಮಾರ್ ಬಹಳ ಖುಷಿ ಆಗ್ಬಿಡುತ್ತೆ. ಆದ್ರೆ ವೀರಭದ್ರ ಇವರನ್ನ ನೋಡಿ ಊರ್ಕೊಳ್ತಾನೆ. ಈ ವೀರಭದ್ರ ವಿಜಯನಗರದವನು. ಸೊ ವಿಜಯನಗರದ ಜನಗಳೆಲ್ಲ ಅಬ್ಜೆಕ್ಟ್ ಮಾಡ್ತಾರೆ, ನಮ್ಮ ಹುಡುಗನ್ ಬಿಟ್ಟು ಐಡೆಂಟಿಟಿ ಇಲ್ಲದ ಪೆದ್ದಿನ ಕಳ್ಸಿದೀರಾ ನೀವು ಕುಸ್ತಿ ಆಡ್ಲಿಕ್ಕೆ ಅಂತ. ನೆಕ್ಸ್ಟ್ ಟೂರ್ನಮೆಂಟ್ಗೆ ಆತನನ್ನ ಕಳಿಸ್ಬೇಕು ಅಂತಂದ್ರೆ ಆತ ವಿಜಯನಗರದ ನಿವಾಸಿ ಅಂತ ಸೈನ್ ಹಾಕ್ಬಿಟ್ಟು ಹೋಗ್ಲಿ ಟೂರ್ನಮೆಂಟ್ಗೆ ಅಂತ ಹೇಳ್ತಾರೆ. ಪೆದ್ದಿ ಆಯ್ತು ಬಿಡ್ರು, ನಾನು ವಿಜಯನಗರದ ನಿವಾಸಿನೇ ಅಂತ ಹೇಳಿ ಸೈನ್ ಹಾಕ್ಬಿಟ್ಟು ಒಪ್ಕೊಳ್ತಾರೆ. ನಮ್ಮ ಶಿಷ್ಯ ಕುಸ್ತಿ ಆಡ್ಲಿಕ್ಕೆ ರೆಡಿ ಆಗಿದ್ದಾನೆ ಅಂತ ಶಿವರಾಜ್ ಕುಮಾರ್ಗೆ ಅರ್ಥ ಆಗತ್ತೆ. ಸೊ ತಮ್ಮ ಕನೆಕ್ಷನ್ ಗಳನ್ನ ಬಳಸ್ಕೊಂಡು ಶಿವರಾಜ್ ಕುಮಾರ್ ಅವರ ಕಡು ವಿರೋಧಿಗೆ ಒಂದು ಲೆಟರ್ ಬರೀತಾರೆ. ನನ್ನ ಶಿಷ್ಯನನ್ನ ಸೋಲಿಸುವ ಯಾವನೇ ಒಬ್ಬ ವ್ಯಕ್ತಿ ಇದ್ರೂ ನನ್ನ ಕಾಲ ಖಡ್ಗವನ್ನ ಆತನಿಗೆ ಹಾಕ್ತೀನಿ ಅಂತ. ಈ ಖಡ್ಗ ಒಂದಾನೊಂದು ಕಾಲದಲ್ಲಿ ದೇಶವನ್ನೆಲ್ಲ ಸೋಲಿಸಿದ್ದ ವ್ಯಕ್ತಿಯನ್ನ ಸೋಲಿಸಿ ತಗೊಂಡಿದ್ದ ಖಡ್ಗ. ಸೊ ಈ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿದ ಇವರ ಅಪೋನೆಂಟ್ ನ್ಯಾಷನಲ್ ಲೆವೆಲ್ ಅಲ್ಲಿ ಕುಸ್ತಿ ಸ್ಪರ್ಧೆಗೆ ಪೆದ್ದಿಯನ್ನ ಸೆಲೆಕ್ಟ್ ಮಾಡ್ತಾರೆ. ಕಂಗ್ರಾಚುಲೇಷನ್ ಹೇಳೋದಕ್ಕೆ ಹಿಂದ್ಲ ದಿನ ವೀರಭದ್ರ ಪೆದ್ದಿನ ಕರ್ಕೊಂಡು ಹೋಗ್ತಾನೆ. ಕಂಗ್ರಾಚುಲೇಷನ್ ಹೇಳ್ತಾನೆ. ಅಲ್ಲಿಗೆ ಸೀನ್ ಕಟ್ ಆಗತ್ತೆ. ನೆಕ್ಸ್ಟ್ ಡೇ ಟೂರ್ನಮೆಂಟ್ ಶುರುವಾಗತ್ತೆ. ಸೆಮಿಫೈನಲ್ ವರ್ಗೂ ಸೋಲದೆ ಗೆದ್ದು ಹೋಗ್ತಾರೆ ಪೆದ್ದಿ. ಬಟ್ ಸೆಮಿಫೈನಲ್ ಆಡುವಾಗ ವೀರಭದ್ರ ಇವರ ಅಂದ್ರೆ ಪೆದ್ದಿಯ ಅಪೋನೆಂಟ್ ಕಡೆಗೆ ಹೋಗಿ ಒಂದು ಸೀಕ್ರೆಟ್ ಅನ್ನ ಹೇಳ್ತಾರೆ. ಕಂಗ್ರಾಚುಲೇಷನ್ ಮಾಡೋಕೆ ಹಿಂದ್ಲ ದಿನ ಕರ್ಕೊಂಡು ಹೋಗಿದ್ನಲ್ಲ ವೀರಭದ್ರ, ಅವಾಗ ಪೆದ್ದಿಯ ಕಾಲಿಗೆ ಚೆನ್ನಾಗಿ ಹೊಡೆದು ಬಿಟ್ಟಿರ್ತಾನೆ. ಪೆದ್ದಿ ಕಾಲಿಗೆ ಗಾಯ ಆಗಿರುತ್ತೆ. ಸೊ ಆ ಇಂಜೂರ್ಡ್ ಲೆಗ್ ಅನ್ನ ಅಟ್ಯಾಕ್ ಮಾಡು ಅಂತ ಅಪೋನೆಂಟ್ ಗೆ ಹೇಳ್ಕೊಡ್ತಾನೆ. ಅಪೋನೆಂಟ್ ಈ ತರ ಮಾತನ್ನ ಕೇಳಿ ಇಂಜೂರ್ಡ್ ಲೆಗ್ ಅನ್ನ ಅಟ್ಯಾಕ್ ಮಾಡ್ತಾನೆ. ಪೆದ್ದಿ ಇನ್ನೇನು ಸೋತೋಗ್ಬೇಕು ಅನ್ನುವ ಸಂಭವ ಬಂದ್ಬಿಟ್ಟಿರುತ್ತೆ. ಬಟ್ ಇಂಜುರಿ ಆಗಿರುವ ಲೆಗ್ ಅನ್ನ ಲೆಕ್ಕಿಸದೆ ಅಪೋನೆಂಟ್ ಅನ್ನ ಎತ್ತಿ ಬಿಸಾಕ್ತಾರೆ. ಸೆಮಿಫೈನಲ್ ಅನ್ನ ವಿನ್ ಆಗ್ಬಿಡ್ತಾರೆ. ಫೈನಲ್ ಗೆ ಹೋಗ್ತಾರೆ. ಫೈನಲ್ ಹೋದ್ರೆ ಬೆಳ್ಳಿ ಗ್ಯಾರಂಟಿ. ಬಟ್ ಪೆದ್ದಿಯ ಕಾಲಿನ ಗಾಯ ಇವ್ರನ್ನ ಫೈನಲ್ ಆಡೋಕ್ ಬಿಡ್ಬೇಕಲ್ಲ. ಪೊಲೀಸರು ಇವರ ಕಾಲನ್ನ ಚೆಕ್ ಮಾಡ್ಬಿಟ್ಟು, ನೀನು ಟೂರ್ನಮೆಂಟ್ ಆಡೋಕ್ ಆಗೋದಿಲ್ಲಪ್ಪ, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳ್ಬಿಡ್ತಾರೆ. ಪೆದ್ದಿ ಒಪ್ಪೋದಿಲ್ಲ, ನಾನು ಆಡೇ ಆಡ್ತೀನಿ ಅಂತಾರೆ. ಬಟ್ ಶಿವರಾಜ್ ಕುಮಾರ್ ಇದಕ್ಕೆ ಅಡ್ಡ ಹಾಕ್ತಾರೆ. ಇಂಜುರಿ ಆಗಿರುವ ಲೆಗ್ ನಲ್ಲಿ ಕುಸ್ತಿಯ ಕಡೆ ಕಿಳಿಯೋದು ಸರಿ ಇಲ್ಲ, ಇದನ್ನೆಲ್ಲ ಬಿಟ್ಬಿಡು ಅಂತ. ಕುಸ್ತಿಯನ್ನ ಆಡಿ ಐಡೆಂಟಿಟಿ ಪಡ್ಕೊಳ್ಳುವ, ಈ ಮೂಲಕ ಊರಿಗೆ ಹೆಸರು ತರುವ ಅನ್ಕೊಂಡಿದ್ದ ಪೆದ್ದಿಯ ಕನಸು ಅಲ್ಲಿ ನುಚ್ಚುನೂರಾಗೋಯ್ತು. ಪೆದ್ದಿ ಅಷ್ಟಕ್ಕೆ ಸುಮ್ನಾಗೋದಿಲ್ಲ. ಅಟ್ಲೀಸ್ಟ್ ನಮ್ಮ ಊರಿಗೆ ಒಂದು ರೈಲ್ ಸ್ಟಾಪ್ ಅನ್ನಾದ್ರೂ ತರಬೇಕು, ಆ ಸೂರ್ಯನ ಆತ್ಮಕ್ಕೆ ಶಾಂತಿ ಸಿಗಿಸ್ಬೇಕು ಅಂತ ಹೇಳಿ ರೈಲ್ವೆ ಮಿನಿಸ್ಟರ್ ಗಳನ್ನ ಭೇಟಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಯಾರು ಭೇಟಿ ಆಗೋದಿಲ್ಲ. ಕಡೆಗೆ ಹರಸಾಹಸ ಮಾಡಿ ಒಬ್ಬ ಮಿನಿಸ್ಟರ್ ನ ಕಾರ್ಗೆ ಅಡ್ಡ ಹಾಕ್ತಾರೆ. ಅದು ಮುಂದಕ್ಕೆ ಹೋಗದಂತೆ ಹಿಡಿದಿಟ್ಕೊಂಡ್ಬಿಡ್ತಾರೆ ಕಾರ್ನ. ಆಗ ಮಿನಿಸ್ಟರ್ ಕರ್ಕೊಂಡು, ಏನಪ್ಪ ನೀನ್ ಪ್ರಾಬ್ಲಮ್ ಅಂತ ಕೇಳ್ತಾರೆ. ನಮ್ಮ ಊರಿಗೆ ಸ್ಟಾಪ್ ಬೇಕು ಅಂತ ಹೇಳ್ತಾರೆ. ಒಂದಾನೊಂದು ಕಾಲದಲ್ಲಿ ನಾನು ಸಿಲ್ವರ್ ಮೆಡಲ್ ವಿನ್ ಆಗಿದ್ದೆ ಅಂತಲೂ ಹೇಳ್ತಾರೆ. ಸಿಲ್ವರ್ ತಾನೇ ನೀನ್ ವಿನ್ ಆಗಿರೋದು, ಗೋಲ್ಡ್ ಅಲ್ವಲ್ಲ, ವಿನ್ನರ್ಸಿಗೆ ಮಾತ್ರ ಇಲ್ಲಿ ಅವಕಾಶ, ಸುಮ್ನೆ ಹೋಗಪ್ಪ ಅಂತ ಹೇಳಿ ಅಪ್ಲಿಕೇಶನ್ ನ ತಗೊಂಡು ಕಳಿಸ್ಬಿಡ್ತಾರೆ. ಇದರಿಂದ ಪೆದ್ದಿ ತುಂಬಾ ಕೋಪ ಮಾಡ್ಕೊಳ್ತಾರೆ. ನಿನಗೆ ವಿನ್ನರ್ ಬೇಕು ತಾನೆ, ನಾನು ವಿನ್ನರ್ ಆಗಿ ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ. ಕುಂಟುತ್ತಿರುವ ಕಾಲಿನಿಂದ ಯಾವುದೇ ಕ್ರೀಡೆಯನ್ನ ಆಡೋಕಾಗೋದಿಲ್ಲ ಅಂತ ಹೇಳಿ ಚಲಿಸುತ್ತಿರುವ ರೈಲ್ ನಿಂದ ಕಾಲನ್ನ ಆಚೆ ಹಾಕ್ಬಿಟ್ಟು ಕಾಲು ಮುರಿದೋಗುವಂತೆ ಮಾಡ್ಕೊಂಡ್ಬಿಡ್ತಾರೆ. ಒಂದೇ ಒಂದು ಕಾಲನ್ನ ಇಟ್ಕೊಂಡು ಪ್ಯಾರಾಲಿಂಪಿಕ್ಸ್ ನಲ್ಲಿ ಸ್ಪರ್ಧೆ ಮಾಡೋಕೆ ಅಂತ ಹೊರಡ್ತಾರೆ. ಪ್ಯಾರಾಲಿಂಪಿಕ್ಸ್ ನಲ್ಲಿ ಒಂದು ಕಾಲಿಗೆ ಕೃತಕ ಕಾಲನ್ನ ಹಾಕೊಂಡು ರನ್ನಿಂಗ್ ರೇಸ್ ನಲ್ಲಿ ಭಾಗವಹಿಸೋಕ್ ಶುರು ಮಾಡ್ತಾರೆ. ಫೈನಲ್ ನಲ್ಲಿ ಓಡ್ತಾ ಓಡ್ತಾ ಅರ್ಧ ರೇಸ್ ನಲ್ಲಿ ಬಿದ್ದು ಬಿಡ್ತಾರೆ. ಇಲ್ಲೂ ನಾನು ಸೋತ್ರೆ ಊರಿಗೆ ಹೆಸರು ಬರೋದಿಲ್ಲ ಅಂತ ಹೇಳಿ ಬಿದ್ದಿದ್ದ ಜಾಗದಿಂದ ಎದ್ದು ಜೋರಾಗಿ ಓಡಿ ಫೋಟೋ ಫಿನಿಶ್ ನಲ್ಲಿ ಫಸ್ಟ್ ಬರ್ತಾರೆ. ಮಿನಿಸ್ಟರ್ ಆಗ ಮೆಡಲ್ ಹಾಕೋಕೆ ಬರ್ತಾರೆ. ಆಗ ಇವರು, ನನಗೆ ಮೆಡಲ್ ಬೇಡ, ನನಗೆ ಬೇಕಾಗಿರೋದು ಐಡೆಂಟಿಟಿ ಇಲ್ದಲೇ ಇದ್ರೆ ನಾನು ಭಾರತೀಯನೇ ಆಗೋದಿಲ್ಲ, ಯಾವ ಹೆಸರಿನಲ್ಲಿ ನಾನು ಮೆಡಲ್ ತಗೊಂಡ್ಲಿ, ನಮ್ಮ ಊರಿನಲ್ಲಿ ಯಾರಿಗೂ ಐಡೆಂಟಿಟಿ ಇಲ್ಲ, ಅವ್ರಿಗೆಲ್ಲರಿಗೂ ಐಡೆಂಟಿಟಿ ಕೊಡಿ, ಪೋಸ್ಟ್ ಆಫೀಸ್ ಕೊಡಿ, ಒಂದು ರೈಲ್ ಸ್ಟೇಷನ್ ಕೊಡಿ, ಬ್ರಿಟಿಷರು ಹೋಗಿ ಇಷ್ಟು ದಿನ ಆದ್ರೂ ಕೂಡ ನಮ್ಗೆ ಒಂಚೂರು ಫೆಸಿಲಿಟೀಸ್ ಗಳಿಲ್ಲ, ಅದನ್ನೆಲ್ಲ ಮಾಡ್ಕೊಡಿ ಅಂತ ಹೇಳಿ ಎಮೋಷನಲ್ ಆಗಿ ಭಾಷಣ ಮಾಡ್ತಾರೆ. ಫೈನಲಿ ಇವರ ಊರಿಗೆ ರೈಲ್ವೆ ಸ್ಟೇಷನ್ ಬರುತ್ತೆ, ಪೋಸ್ಟ್ ಆಫೀಸ್ ಬರುತ್ತೆ. ಮೊದಲ ಪೋಸ್ಟ್ ಆಗಿ ಇವರ ಚಿನ್ನದ ಪದಕವನ್ನ ಸರ್ಕಾರ ಇವರ ಮನೆಗೆ ಕಳಿಸುತ್ತೆ. ಸೊ ಊರಿನ ಐಡೆಂಟಿಟಿಗೋಸ್ಕರ ಎಷ್ಟೆಲ್ಲ ಕಷ್ಟ ಬಿದ್ರು ಅಂತ ಹೇಳಿ ನಮಗೆ ತೋರಿಸಿ ಮೂವಿಯನ್ನ ಎಂಡ್ ಮಾಡ್ತಾರೆ. ಇದು ಪೆದ್ದಿ ಮೂವಿಯ ಶಾರ್ಟ್ ಅಂಡ್ ಸ್ವೀಟ್ ಸಮ್ಮರಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.